ಸಂಸದ ಪ್ರಜ್ವಲ್ ರೇವಣ್ಣರದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡಿದೆ. ಒಂದ್ ಕಡೆ ಅಪ್ಪ ಎಸ್ಐಟಿ ಕಡೆ ತಿರುಗಿ ನೋಡದೇ ಇದ್ರೆ ಮತ್ತೊಂದು ಕಡೆ ಮಗ ವಿದೇಶದಲ್ಲೇ ಕುಳಿತು ಸೈಲೆಂಟ್ ಆಗಿದ್ದಾರೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ, ನಿರೀಕ್ಷಣಾ ಜಾಮೀನು ಕೋರಿ ಎಚ್ಡಿಆರ್ ಅರ್ಜಿ. ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ವಿದೇಶಕ್ಕೆ ಹೋಗಿರುವ ಪ್ರಜ್ವಲ್ ವಕೀಲರ ಮೂಲಕ ಎಸ್ಐಟಿ ನೋಟಿಸ್ಗೆ 7 ದಿನಗಳ ಕಾಲಾವಕಾಶ ಕೇಳಿದ್ರು. ಆದರೆ ಇದನ್ನ ತಿರಸ್ಕರಿಸಿದ ಎಸ್ಐಟಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ. ಇತ್ತ ಎಸ್ಐಟಿ ನೋಟಿಸ್ಗೆ ತಿರುಗಿ ನೋಡದೆ ಎಚ್ಡಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮತ್ತೊಂದು ಮಹಿಳೆಯಿಂದ ದೂರು ದಾಖಲು, 376 ಸೆಕ್ಷನ್ ಹಾಕಲು ಅನುಮತಿ ಕೋರಿದ ಎಸ್ಐಟಿ. ಇತ್ತ ಕಳೆದ ರಾತ್ರಿ ಸಂತ್ರಸ್ತೆಯೊಬ್ಬರು ಎಸ್ಐಟಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಸಿಐಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಈ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪದ ಐಪಿಸಿ ಸೆಕ್ಷನ್ 376 ಸೇರಿಸಲು ಎಸ್ಐಟಿ ಎಸಿಎಂಎಂ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದೆ. ಸದ್ಯ ಸಂತ್ರಸ್ತೆಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿರುವ ಎಸ್ಐಟಿ 164 ಹೇಳಿಕೆ ದಾಖಲಿಸಿಕೊಂಡಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಾಸನದ ಪೆನ್ ಡ್ರೈವ್ ಪ್ರಕರಣದ ಆರೋಪಿಗಳ ಬಂಧನ ಬಹುತೇಕ ಪಕ್ಕ ಎನ್ನುವಂತಾಗಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಸನ ಸಂಸದರು ದೇಶ ಬಿಟ್ಟಿದ್ದೇ ತಡ, ದಳಪತಿಗಳ ವಿರುದ್ಧ ವಿಪಕ್ಷದ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ದೊಡ್ಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೌಡರ ಫ್ಯಾಮಿಲಿ ಮೇಲೆ ವಿಪಕ್ಷ ನಾಯಕರು ಎಗರಿ ಬೀಳ್ತಾ ಇದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ. ವಿಪಕ್ಷಗಳ ಕೈಗೆ ಸಿಕ್ತು ದೊಡ್ಡ ಅಸ್ತ್ರ, ದಳಪತಿಗಳ ಮೇಲೆ ಹೆಚ್ಚಿದ ಒತ್ತಡ. ಪೆನ್ ಡ್ರೈವ್ ಪ್ರಕರಣ ದಳಪತಿಗಳ ಮಾನವನ್ನೇ ಹರಾಜಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡಿ ಹೋಗಿರೋದನ್ನೇ ಎನ್ಕ್ಯಾಚ್ ಮಾಡಿಕೊಳ್ಳಲು ಕಾಂಗ್ರೆಸ್ ಸ್ಕೆಚ್ ಹಾಕ್ತಾ ಇದೆ. ಎಸ್, ವಿದೇಶಕ್ಕೆ ಹಾರಿ ಹೋಗಿರೋ ಪ್ರಜ್ವಲ್ ರೇವಣ್ಣನನ್ನ ತಕ್ಷಣ ವಾಪಸ್ ಕರೆಸಬೇಕು, ಇಲ್ಲದಿದ್ರೆ ವಿಪಕ್ಷಗಳಿಗೆ ನಾವೇ ಆಹಾರ ಕೊಟ್ಟಂತಾಗುತ್ತೆ. ಎನ್ಡಿಎ ಮೈತ್ರಿಕೂಟವೇ ಮುಜುಗರ ಎದುರಿಸುವಂತೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅದೇ ವಿಷಯವನ್ನ ಅಸ್ತ್ರವಾಗಿ ಪ್ರಯೋಗಿಸುತ್ತಿದ್ದಾರೆ. ಇಂಥ 10 ಹಲವು ಕಾರಣಗಳು ದಳಪತಿ ಮೇಲಿನ ಒತ್ತಡವನ್ನ ಹೆಚ್ಚಾಗುವಂತೆ ಮಾಡಿದೆ. ಆ ಅಸ್ತ್ರಗಳೇನು ಅಂತ ನೋಡೋದಾದ್ರೆ, ದೇಶದಿಂದ ತಲೆಮರೆಸಿಕೊಂಡಿದ್ದಾರೆಂದು ಎಲ್ಲೆಡೆ ಪ್ರಚಾರವಾಗ್ತಾ ಇದೆ. ತಲೆಮರೆಸಿಕೊಳ್ಳಲು ಬೆಂಬಲ ನೀಡಿರುವ ಬಗ್ಗೆ ದೂಷಣೆ ಕೂಡ ಕೇಳಿ ಬರ್ತಾ ಇದೆ. ದೇವೇಗೌಡರು ಹಾಗೂ ಪ್ರಧಾನಿ ಇದಕ್ಕೆಲ್ಲ ಕಾರಣ ಅಂತ ಕೂಡ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ ನಾಯಕರ ಪಾಲಿಗೆ ಪ್ರಜ್ವಲ್ ಪ್ರಕರಣವೇ ಆಹಾರವಾಗುತ್ತೆ. ಪ್ರಜ್ವಲ್ ಅನ್ನ ವಾಪಸ್ ಕರೆಸದಿದ್ರೆ ಎನ್ಡಿಎ ವಿರುದ್ಧ ಅಸ್ತ್ರ ಕೂಡ ಪ್ರಯೋಗ ಮಾಡ್ತಾರೆ. ವಿದೇಶದಿಂದ ಶೀಘ್ರ ಕರೆಸುವಂತೆ ದಳಪತಿಗಳ ಮೇಲೆ ಈಗ ಒತ್ತಡ ಹೆಚ್ಚಾಗಿದೆ. ಇಂಥ ಕಾರಣಗಳೇ ದಳಪತಿಗಳ ಮೇಲೆ ಒತ್ತಡ ಹೆಚ್ಚಾಗುವಂತೆ ಮಾಡಿದೆ. ಇದನ್ನ ದೊಡ್ಡಗೌಡರ ಫ್ಯಾಮಿಲಿ ಹೇಗೆ ಎದುರಿಸುತ್ತೆ, ಸಮಸ್ಯೆಗಳನ್ನ ಹೇಗೆ ನಿಭಾಯಿಸುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ.